ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಉತ್ತಮ ಮಳೆ ಬೆಳೆಗಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರಿನಲ್ಲಿ ವಾಸುದೇವ ಕಲ್ಯಾಣೋತ್ಸವ. ಮಡಿವಾಳರು ಮಾಡುವ ಈ ಜಾತ್ರೆಗೆ ಗ್ರಾಮಸ್ಥರೆಲ್ಲ ಸಾಥ್. ಕತ್ತೆಗಳಿಗೆ ಮದುವೆ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ಗುಡಿಬಂಡೆಯಲ್ಲಿ ಪೊಲಮಿರಾಜು ದೇವರಿಗೆ ವಿಶೇಷ ಪೂಜೆ. ತಲೆ ತಲಾಂತರದ ಪರಂಪರೆಗೆ ಸಾಕ್ಷಿಯಾದ ಪೊಲಮಿರಾಜು ಪೂಜೆ. ಜಾನುವಾರುಗಳ ಕ್ಷೇಮ, ಉತ್ತಮ ಮಳೆಗಾಗಿ ಸಲ್ಲಿಸುವ ವಿಶೇಷ ಪೂಜೆ. ತ್ಯಾಜ್ಯ ನೀರಿನಮಯವಾದ ಚಿಂತಾಮಣಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. 3 ದಿನಗಳಿಂದ ತ್ಯಾಜ್ಯ ನೀರು ನಿಂತಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಬಸ್ ಹತ್ತುವ ಇಳಿಯುವ ಪ್ರಯಾಣಿಕರಿಗೆ ತಪ್ಪದ ತ್ಯಾಜ್ಯ ಸಿಂಚನ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಗಾದಿಗೆ ಭಾರೀ ಪೈಪೋಟಿ. ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ಪೈಪೋಟಿ. ಕಾರ್ಯಕರ್ತರಿಂದ ಅರ್ಜಿ ಸಲ್ಲಿಕೆ. 15 ಮಂದಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಕೆ. ವಾರ್ತೆಗಳ ವಿವರ. ಎಲ್ಲೆಲ್ಲೂ ತೀವ್ರ ಬರ ಕಾಡುತ್ತಿದೆ. ಪ್ರತಿ ವರ್ಷ ಬೆಳೆ ಇಡುವುದಕ್ಕಾದರೂ ಮುಂಗಾರಿನಲ್ಲಿ ಆಗಮಿಸುತ್ತಿದ್ದ ವರುಣ ಈ ಬಾರಿ ಬಿತ್ತನೆಗೂ ಬಾರದೆ ಕೈಕೊಟ್ಟಿದ್ದಾನೆ. ಇದರಿಂದ ಜಿಲ್ಲೆಯ 8 ತಾಲೂಕುಗಳಲ್ಲಿ ಬರ ಕಾಡುತ್ತಿದ್ದು ಬಿತ್ತನೆಯೂ ಮಾಡದ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ವರುಣನ ಕೃಪೆಗಾಗಿ ಇಲ್ಲಿನ ಗ್ರಾಮಸ್ಥರು ವಾಸುದೇವ ಕಲ್ಯಾಣೋತ್ಸವ ಅಂದರೆ ಕತ್ತೆಗಳಿಗೆ ಮದುವೆ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಡಿವಾಳ ಸಮುದಾಯ ತೀರಾ ಹಿಂದುಳಿದ ಸಮುದಾಯ. ಅದರಲ್ಲೂ ಅಲ್ಲೊಬ್ಬರು ಇಲ್ಲೊಬ್ಬರು ಎಂದು ಚಿದುರು ಹೋಗಿರುವ ಈ ಸಮುದಾಯ ಒಂದೇ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಇವರೆಲ್ಲ ಸೇರಿ ಮಹಾಸಂತ ಮಡಿವಾಳ ಮಾಚಿದೇವರ ಜಯಂತಿ ಮತ್ತು ವಾಸುದೇವರ ಕಲ್ಯಾಣೋತ್ಸವವನ್ನು ಇಂದು ಅದ್ಧೂರಿಯಾಗಿ ಆಚರಿಸಿದರು. 70ರ ದಶಕದಿಂದಲೂ ಈ ಗ್ರಾಮದಲ್ಲಿ ವಾಸುದೇವ ಕಲ್ಯಾಣೋತ್ಸವ, ಅದೇ ಕತ್ತೆಗಳ ವಿವಾಹ ಕಾರ್ಯಕ್ರಮ ಮಾಡುವುದು ರೂಢಿಯಾಗಿದ್ದು, ಇದರ ಜೊತೆಗೆ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಇಂದು ಗ್ರಾಮಸ್ಥರೆಲ್ಲ ಸೇರಿ ಕತ್ತೆಗಳಿಗೆ ವಿವಾಹ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಜೊತೆಗೆ ಎಲ್ಲ ಮದುವೆ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ನಂತರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿತ್ತು. ಮುಷ್ಟೂರು ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವ ಜಾತ್ರೆ ಇದಾಗಿದ್ದು, ಈ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿವಾಳ ಸಮುದಾಯದವರಿದ್ದರೂ ಸರಿಯಾದ ರಾಜಕೀಯ ಪ್ರಾತಿನಿಧ್ಯ ದೊರೆಯುತ್ತಿಲ್ಲ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಅಲ್ಲದೆ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ದೇವಾಲಯ ನಿರ್ಮಾಣಕ್ಕಾಗಿ ನಿವೇಶನ ನೀಡಬೇಕೆಂಬ ಬೇಡಿಕೆಯು ಸ್ಥಳೀಯರಿಂದ ಕೇಳಿಬಂತು. ಇನ್ನು ಭಾರತೀಯ ಸಂಪ್ರದಾಯದಂತೆ ಕತ್ತೆ ಮದುವೆ ಮಾಡುವುದರಿಂದ ಗ್ರಾಮ ಮತ್ತು ದೇಶ ಸುಭಿಕ್ಷವಾಗಿರಲಿದೆ ಎಂಬ ನಂಬಿಕೆ ಇದೆ. ನಾವು ಸುಮಾರು 1970ರಿಂದ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹೌದೌದು, ನಾವು ವಾಸುದೇವರ ಕಲ್ಯಾಣ ಮಹೋತ್ಸವ ಅಂತ ಹಮ್ಮಿಕೊಂಡಿದ್ದೀವಿ. ಈ ಹಿಂದಿನಿಂದಲೂ ಈ ತರ ಮಾಡ್ಕೊಂಡು ಬರ್ತಾ ಇದೀವಿ. ಕತ್ತೆಗಳ ಮದುವೆ ಮಾಡೋದ್ರಿಂದ ಗ್ರಾಮಕ್ಕೂ ಹಾಗೂ ದೇಶಕ್ಕೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಸುಭಿಕ್ಷವಾಗಿರಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೇವೆ. ಕತ್ತೆಗಳ ಕಲ್ಯಾಣೋತ್ಸವ ಮತ್ತು ಮಡಿವಾಳ ಮಾಚಿದೇವರ ಜಯಂತಿಯನ್ನು ಗ್ರಾಮಸ್ಥರೆಲ್ಲ ಸೇರಿ ಮಾಡುವುದು ಇಲ್ಲಿನ ವಿಶೇಷವಾಗಿದೆ. ಉತ್ತಮ ಮಳೆ ಬೆಳೆಗಳಾಗಿ ರೈತರು ಸೇರಿದಂತೆ ಎಲ್ಲರೂ ಸುಭಿಕ್ಷವಾಗಿರಬೇಕು ಎಂದು ಜಾತ್ರೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶಾಲಿನಿ ಅಂತ. ಪ್ರತಿ ವರ್ಷವೂ ಸಹ ಮುಷ್ಟೂರು ಗ್ರಾಮದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಹಾಗೂ ವಾಸುದೇವರ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಸಹ 61ನೇ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಹಾಗೂ ಆಗ್ಲಿಂದನೂ ಅದು ಬಂದಿರೋದೆ, ಆಗ್ಲಿಂದ ಆಚರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾವು ಕೂಡ ಹೋಗ್ತಾ ಇದೀವಿ. ದೇವರು ಮುಷ್ಟೂರು ಗ್ರಾಮದಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಎಲ್ಲದಕ್ಕೂ ಒಳ್ಳೇದೇ ಸರ್ ಇದು ಜಾತ್ರೆ ಮಾಡೋದು. ಗುಡಿಬಂಡೆ ತಾಲೂಕಿನ ಕಾಡಂಚಿನ ಬೆಟ್ಟ ಪ್ರದೇಶದಲ್ಲಿರುವ ಪೊಲಮಿರಾಜು ದೇವರಿಗೆ ಗ್ರಾಮಸ್ಥರು ಮಂಗಳವಾರ ವಿಶೇಷ ಪೂಜೆ ಸಲ್ಲಿಸಿದರು. ಉತ್ತಮ ಮಳೆ, ಸಮೃದ್ಧ ಬೆಳೆ ಹಾಗೂ ಜಾನುವಾರುಗಳ ಕ್ಷೇಮಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ಗುಡಿಬಂಡೆ ತಾಲೂಕಿನ ಕಾಡಂಚಿನ ಬೆಟ್ಟ ಪ್ರದೇಶದಲ್ಲಿರುವ ಪೊಲಮಿರಾಜು ದೇವರಿಗೆ ಗ್ರಾಮಸ್ಥರು ಮಂಗಳವಾರ ವಿಶೇಷ ಪೂಜೆ ಸಲ್ಲಿಸಿದರು. ಉತ್ತಮ ಮಳೆ, ಸಮೃದ್ಧ ಬೆಳೆ ಹಾಗೂ ಜಾನುವಾರುಗಳ ಕ್ಷೇಮಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ತಾತ ಮುತ್ತಾತರ ಕಾಲದಿಂದಲೂ ಪೊಲಮಿರಾಜು ದೇವರಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯವನ್ನು ಗ್ರಾಮಸ್ಥರು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಪಾಂಡವರ ಕಾಲದಿಂದಲೇ ಈ ಪೂಜಾ ಪರಂಪರೆ ನಡೆದುಕೊಂಡು ಬಂದಿದೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿದೆ.
ಕಾಡಿನಲ್ಲಿ ಮೇಯಲು ತೆರಳುವ ಹಸು, ದನ, ಕರು, ಕುರಿ, ಮೇಕೆ ಸೇರಿದಂತೆ ಜಾನುವಾರುಗಳು ಸುರಕ್ಷಿತವಾಗಿ ಮನೆಗೆ ಮರಳಬೇಕು. ಯಾವುದೇ ರೀತಿಯ ಅಪಾಯ ಸಂಭವಿಸಬಾರದು. ರೈತರು ಬೆಳೆದ ಬೆಳೆಗಳು ಉತ್ತಮವಾಗಿ ಬೆಳೆಯಬೇಕು. ಗ್ರಾಮದಲ್ಲಿ ಸುಭಿಕ್ಷೆ ನೆಲೆಸಬೇಕು ಎಂಬ ಉದ್ದೇಶದಿಂದ ಪೊಲಮಿರಾಜು ದೇವರಿಗೆ ಪೂಜೆ ಸಲ್ಲಿಸುವ ಪದ್ಧತಿ ಬೆಳೆದು ಬಂದಿದೆ ಎಂದು ಗ್ರಾಮಸ್ಥರು ತಿಳಿಸಿದರು. ಹಿಂದಿನ ಕಾಲದಲ್ಲಿ ಕಾಡಿನೊಳಗೆ ತೆರಳಲು ಜನರು ಭಯಪಡುತ್ತಿದ್ದರು. ಕಾಡಿನಲ್ಲಿ ಜಾನುವಾರುಗಳನ್ನು ಮೇಯಿಸಲು ತೆರಳುವವರು ದೇವರನ್ನು ನೆನೆದು ಹೋಗುತ್ತಿದ್ದರು. ಈ ಸಂದರ್ಭದಲ್ಲಿ ಕಾಡಿನ ಬೆಟ್ಟ ಪ್ರದೇಶಗಳಲ್ಲಿ ಕಲ್ಲಿನ ರೂಪದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ತಮ್ಮ ಜಾನುವಾರುಗಳು ಹಾಗೂ ಬೆಳೆಗಳಿಗೆ ರಕ್ಷಣೆ ದೊರೆಯಲಿ ಎಂದು ಪೂಜೆ ಸಲ್ಲಿಸುತ್ತಿದ್ದರು. ಅಂದಿನಿಂದ ನಡೆದುಕೊಂಡು ಬಂದಿರುವ ಈ ಆಚರಣೆ ಇಂದಿಗೂ ಮುಂದುವರೆದು ಪೊಲಮಿರಾಜು ದೇವರನ್ನು ಕಾಡಿನ ರಕ್ಷಕ ಹಾಗೂ ಜಾನುವಾರುಗಳ ಪಾಲಕ ಎಂಬ ನಂಬಿಕೆಯಿಂದ ಗ್ರಾಮಸ್ಥರು ಆರಾಧಿಸುತ್ತಾರೆ. ಪ್ರತಿ ವರ್ಷ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಪೊಲಮಿರಾಜು ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾರೆ. ಅದರಂತೆ ಈ ವರ್ಷವೂ ಗ್ರಾಮಸ್ಥರು ಬೆಟ್ಟಕ್ಕೆ ತೆರಳಿ ದೇವರಿಗೆ ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಸಂಪ್ರದಾಯದಂತೆ ಬಲಿ ಸಮರ್ಪಣೆಯನ್ನು ಮಾಡಲಾಯಿತು. ಈ ಬಾರಿ ಮಳೆ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ಪೂಜೆಗೆ ಹೆಚ್ಚಿನ ಮಹತ್ವ ನೀಡಲಾಯಿತು. ಉತ್ತಮ ಮಳೆ ಸುರಿದು ಕೆರೆ, ಕಟ್ಟೆ ಹಾಗೂ ಜಲಮೂಲಗಳು ತುಂಬಬೇಕು. ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಮಳೆಯಾಗಬೇಕು. ರೈತರು ಬೆಳೆಗಳು ಉತ್ತಮವಾಗಿ ಬೆಳೆಯಬೇಕು ಹಾಗೂ ಜಾನುವಾರುಗಳು ರೋಗ ರುಜಿನಗಳಿಂದ ಮುಕ್ತವಾಗಿ ಆರೋಗ್ಯವಾಗಿರಬೇಕು ಎಂದು ಗ್ರಾಮಸ್ಥರು ಪ್ರಾರ್ಥಿಸಿದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಕಳೆದ 2 ದಿನಗಳಿಂದ ಕೊಳಚೆ ನೀರು ಹರಿದು ಇಡೀ ಬಸ್ ನಿಲ್ದಾಣ ಕಲುಷಿತ ನೀರಿನ ಮಡುವಾಗಿ ಪರಿವರ್ತನೆಯಾಗಿದೆ. ಚರಂಡಿ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಚರಂಡಿಯಲ್ಲಿ ಹರಿಯಬೇಕಾದ ತ್ಯಾಜ್ಯ ನೀರು ಇಡೀ ಬಸ್ ನಿಲ್ದಾಣದ ಆವರಣಕ್ಕೆ ಹರಿದು ನಿಂತು ಅಸಹ್ಯ ದುರ್ವಾಸನೆ ಬೀರುತ್ತಿದ್ದು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಕಳೆದ 2 ದಿನಗಳಿಂದ ಕೊಳಚೆ ನೀರು ಹರಿದು ಇಡೀ ಬಸ್ ನಿಲ್ದಾಣ ಕಲುಷಿತ ನೀರಿನ ಮಡುವಾಗಿ ಪರಿವರ್ತನೆಯಾಗಿದೆ. ಚರಂಡಿ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಚರಂಡಿಯಲ್ಲಿ ಹರಿಯಬೇಕಾದ ತ್ಯಾಜ್ಯ ನೀರು ಇಡೀ ಬಸ್ ನಿಲ್ದಾಣದ ಆವರಣಕ್ಕೆ ಹರಿದು ನಿಂತು ಅಸಹ್ಯ ದುರ್ವಾಸನೆ ಬೀರುತ್ತಿದ್ದು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಚರಂಡಿಯ ಮೇಲೆ ಅಳವಡಿಸಿರುವ ಮುಚ್ಚಳಗಳ ಬಳಿ ಕೊಳಚೆ ನೀರು ನಿಂತಿದ್ದು, ಮುಚ್ಚಳಗಳ ಮೇಲೆ ಬಸ್ಗಳು ಸಂಚರಿಸಿದಾಗ ಸಮೀಪದಲ್ಲಿ ಓಡಾಡುವ ಪ್ರಯಾಣಿಕರ ಮೇಲೆ ತ್ಯಾಜ್ಯ ಎರಚಿ ಕೊಳಚೆ ನೀರಿನ ಅಭಿಷೇಕವಾಗುತ್ತಿದೆ. ಸೋಮವಾರದಂದು ಇಂದು ಈ ಸಮಸ್ಯೆ ಇನ್ನಷ್ಟು ವಿಕೋಪಕ್ಕೆ ಹೋಗಿದ್ದು, ಕಲುಷಿತ ನೀರಿನ ಒಳಹರಿವು ಹೆಚ್ಚಾದ ಕಾರಣ ನಿಲ್ದಾಣದ ಅರ್ಧಕ್ಕಿಂತ ಹೆಚ್ಚಿನ ಮೈದಾನಕ್ಕೆ ತ್ಯಾಜ್ಯ ನೀರು ಹರಿದು ಪ್ರಯಾಣಿಕರು ಹರಸಾಹಸ ಪಡುವಂತಾಗಿತ್ತು. ಕಳೆದ 2 ದಿನಗಳಿಂದ ಕೊಳಚೆ ನೀರು ಬಸ್ ನಿಲ್ದಾಣದ ಆವರಣದಲ್ಲಿ ನಿಂತಿದ್ದರೂ ಸಂಬಂಧಪಟ್ಟ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗಮನ ಹರಿಸಬೇಕಾದ ಸಂಬಂಧಪಟ್ಟ ಘಟಕದ ವ್ಯವಸ್ಥಾಪಕರು ಸೇರಿ ಇತರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಘಟಕ ವ್ಯವಸ್ಥಾಪಕರು ಇತ್ತ ಗಮನ ಹರಿಸಿ ಬಸ್ ನಿಲ್ದಾಣದಲ್ಲಿ ಹರಿಯುತ್ತಿರುವ ತ್ಯಾಜ್ಯ ನೀರು ಸರಾಗವಾಗಿ ಚರಂಡಿಯಲ್ಲಿ ಹರಿದು ಹೋಗುವಂತೆ ಕ್ರಮ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಭರ್ಜರಿ ಪೈಪೋಟಿ ಶುರುವಾಗಿದೆ.
ಬರೋಬ್ಬರಿ 15 ಮಂದಿ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದು, ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅಧ್ಯಕ್ಷ ಸ್ಥಾನದ ಅಖಾಡಕ್ಕೆ ಇಳಿದಿರುವುದು ಕುತೂಹಲ ಹೆಚ್ಚಿಸಿದೆ. ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವರ ಪರ ಬ್ಯಾಟ್ ಬೀಸಿರುವುದು ರಾಜಕೀಯ ಲೆಕ್ಕಾಚಾರಕ್ಕೆ ಹೊಸ ತಿರುವು ನೀಡಿದೆ. ಯಾರಿಗೆ ಒಲಿಯಲಿದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಪಟ್ಟ? ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷ ಗಾದಿಗೆ ಭರ್ಜರಿ ಪೈಪೋಟಿ ಎದುರಾಗಿದೆ. ಅದರಲ್ಲೂ ಮಾಜಿ ಸಚಿವರೊಬ್ಬರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿರುವುದು ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದು, ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಆಪ್ತ ಗಂಗರೆ ಕಾಲುವೆ ನಾರಾಯಣಸ್ವಾಮಿ, ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಪ್ತ ಮಂಚೇನಹಳ್ಳಿ ಪ್ರಕಾಶ್ ಮತ್ತೊಂದು ಕಡೆ ಇದ್ದು, ಈ ಇಬ್ಬರ ಬೆಂಬಲಿಗರು ತಮ್ಮ ತಮ್ಮ ನಾಯಕನ ಪರ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನ ಸ್ಥಾನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವಾಗ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕಾರ ಕಾರ್ಯಕ್ರಮ ನಗರದಲ್ಲಿ ನಡೆಯಿತು. ಎಐಸಿಸಿ ವೀಕ್ಷಕ ಫಾಲಕ್ ವರ್ಮಾ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕರಿಸಿ ಅಭ್ಯರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 15ಕ್ಕೂ ಹೆಚ್ಚು ಮಂದಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗಂಗರೆ ಕಾಲುವೆ ನಾರಾಯಣಸ್ವಾಮಿ, ಮಂಚೇನಹಳ್ಳಿ ಪ್ರಕಾಶ್, ಅಡ್ಡಗಲ್ ಶ್ರೀಧರ್, ಎಸ್ಪಿ ಶ್ರೀನಿವಾಸ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಸುಮಿತ್ರಮ್ಮ ಸೇರಿದಂತೆ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟದಿಂದ ಸಹನಾ ರಾಜೀವ್ಗೌಡ, ಸುಬ್ರಹ್ಮಣಿ, ಚಿಂತಾಮಣಿಯಿಂದ ಕೋದಂಡ ಹಾಗೂ ಗೌರಿಬಿದನೂರಿಂದ ಸಿಎನ್ ಪ್ರಕಾಶ್ ಸೇರಿದಂತೆ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ಈವರೆಗೂ ಹಲವು ಆಕಾಂಕ್ಷಿಗಳ ನಡುವೆ ಪೈಪೋಟಿ ನಡೆಯುತ್ತಿದೆ ಎನ್ನಲಾಗುತ್ತಿದ್ದರೂ ಕೊನೆ ಕ್ಷಣದಲ್ಲಿ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಹೆಸರು ಅಧ್ಯಕ್ಷ ಸ್ಥಾನದ ಅಖಾಡಕ್ಕೆ ಬಂದಿರುವುದು ಇತರ ಆಕಾಂಕ್ಷಿಗಳಲ್ಲಿ ಕುತೂಹಲ ಹಾಗೂ ಆತಂಕ ಮೂಡಿಸಿದೆ. ಮಾಜಿ ಸಚಿವರ ಹೆಸರು ಕೇಳಿಬರುತ್ತಿದ್ದಂತೆ ಜಿಲ್ಲೆಯ ಕಾಂಗ್ರೆಸ್ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳು ಶುರುವಾಗಿವೆ. ಜಿಲ್ಲೆಯಲ್ಲಿರುವ ಶಾಸಕರು ತಮ್ಮ ತಮ್ಮ ಆಪ್ತರ ಪರ ಬ್ಯಾಟಿಂಗ್ ಮಾಡುತ್ತಿರುವಾಗಲೇ ಈಗ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಹೆಸರು ಕೇಳಿಬರುತ್ತಿದ್ದಂತೆ ಶಾಸಕರ ನಡೆಗಳು ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಪರ ಬೀಳುವಂತಾಗಿದೆ. ಅಧ್ಯಕ್ಷರ ಆಯ್ಕೆ ಮಾಡಬೇಕಾದ್ರೆ ಕೆಲವು ಮಾನದಂಡಗಳನ್ನ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಗ್ರಾಸ್ ರೂಟ್ ಲೆವೆಲ್ಲಿ ನೀವು ಪಾರ್ಟಿನ ಕಟ್ತೀರಾ, ಲೀಡರ್ಸ್ನ ಕೋಆಪ್ರೇಷನ್ ಮಾಡ್ಕೊಂಡು ಹೋಗ್ತೀರಾ, ಚುನಾವಣೆ ಬಂದಾಗ ಹೇಗೆ ನಡೆಸ್ತೀರಿ, ಏನು ಸ್ಟ್ರೆಂತ್ ಕೊಡ್ತೀರಿ ಪಾರ್ಟಿಗೆ, ಗುಂಪುಗಾರಿಕೆ ಇದ್ದಾಗ ಯಾವ ಥರ ನೀವು ಇದು ಮಾಡ್ತೀರಿ, ಕಾಮನ್ನಾಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಇವತ್ತು ಕೂಲಂಕುಷವಾಗಿ ಅವರಿಗೆ ವಿವರಿಸಿದ್ದೀನಿ. ನಾವು ಮುಂದೆ ನೋಡೋಣ ಏನಾಗುತ್ತೆ. ಸರ್, ಜಿಲ್ಲೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಎಲ್ಲರ ಕನಸು 33% ರಿಸರ್ವೇಷನ್ ಮಾಡಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ನನಗೊಂದು ಅವಕಾಶ ನಮ್ಮ ವರಿಷ್ಠರು ಮಾಡಿಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ತಾಲೂಕಿನ ಜನರ ಆ ಆಶಯದಂತೆ ಇವತ್ತು ನಾನು ಬಂದಿಲ್ಲಿ ಹಾಕ್ತಾ ಇದ್ದೀನಿ. ಒಂದು ವೇಳೆ ತಮಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಿಮ್ಮ ಮುಂದಿನ ನಡೆ ಏನು? ನನ್ನ ಮುಂದಿನ ನಡೆ ಪಕ್ಷ ಸಂಘಟನೆ. ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಎಲ್ಲ ತಾಲೂಕಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಅದಕ್ಕೆ ಏನು ಬೇಕು ಶಕ್ತಿ ಮೀರಿ ನಾವು ಸಂಘಟನೆಯನ್ನು ಮಾಡಿ ಅವ್ರಿಗೆ ಏನು ಶಕ್ತಿ ಕೊಟ್ಟು ನಾವು ಕಾಂಗ್ರೆಸ್ ತರೋದಕ್ಕೆ ಸಹಾಯ ಮಾಡ್ತೀವಿ. ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಪರ ಒಲವು ವ್ಯಕ್ತಪಡಿಸಿರುವುದು ಕೂಡ ಅಧ್ಯಕ್ಷ ಸ್ಥಾನದ ಆಯ್ಕೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಯಾರಿಗೆ ಒಲಿಯಲಿದೆ ಜಿಲ್ಲಾಧ್ಯಕ್ಷ ಪಟ್ಟ? ಹಾಲಿ ಆಕಾಂಕ್ಷಿಗಳಲ್ಲಿ ಯಾರಿಗೆ ಅವಕಾಶ ಸಿಗಲಿದೆ? ಅಥವಾ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಲಿದೆಯೇ ಎಂಬುದು ಇದೀಗ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಚಿಂತಾಮಣಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ 11 ಕೆವಿ ವಿದ್ಯುತ್ ಮಾರ್ಗವನ್ನು ಭೂಗತ ಕೇಬಲ್ ಮಾರ್ಗವಾಗಿ ಪರಿವರ್ತಿಸುವ 4,12,174 ವೆಚ್ಚದ ಕಾಮಗಾರಿಗೆ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರ್ಕೊಳ್ತಾರೆ. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಎಂಆರ್ಎಫ್ ಟೈರ್ ಶೋರೂಮ್ ಪಕ್ಕದಲ್ಲಿ 11 ಕೆವಿ ಓವರ್ ಹೆಡ್ ವಿದ್ಯುತ್ ಮಾರ್ಗವನ್ನು ಭೂಗತ ಕೇಬಲ್ ಮಾರ್ಗವಾಗಿ ಪರಿವರ್ತಿಸುವ ಕಾಮಗಾರಿಯ 4,12,174 ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್, ಇದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಆಗಿದ್ದು ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಡ್ಲಘಟ್ಟದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಶಂಕುಸ್ಥಾಪನೆ ನೆರವೇರಿಸಿದ್ದರು ಎಂದರು.
ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದ ವೇಳೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳಲಿಲ್ಲ. 2-3 ಸಲ ಅದು ರೀಟೆಂಡರ್ ಆಗಿದ್ದ ಕಾರಣ ಕಾಮಗಾರಿ ತಡವಾಯಿತು. ಈಗಾಗಲೇ ಕಾಮಗಾರಿಗೆ ಈ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈಗ ಸರಳವಾಗಿ ಇದು ಕಾಮಗಾರಿ ಪ್ರಾರಂಭ ಮಾಡುವುದಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಹಳ ದಿನಗಳ ಕನಸಿದೆ. ಕಳೆದ 2004ರಿಂದ 2013ರ ಅವಧಿಯೊಳಗೆ ನಾನು ನಗರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಬೆಸ್ಕಾಂನ ವ್ಯಾಪ್ತಿಯಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರನ್ನು ಹೊರತುಪಡಿಸಿ ಕೇಬಲ್ ಅಳವಡಿಕೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಮಣಿವಣ್ಣನ್ ಅಂತಕ್ಕಂಥ IAS ಅಧಿಕಾರಿಗಳು ಇದ್ದಾರೆ. ಅವರು ಬೆಸ್ಕಾಂನ MD ಇದ್ದಂಥ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿ ಮಾಡಿ 3 ಕೋಟಿ ರೂಪಾಯಿಯನ್ನು ಚಿಂತಾಮಣಿಯ ನಮ್ಮ ಕೋಲಾರ ವೃತ್ತದಿಂದ ಗಜಾನನ ಸರ್ಕಲ್ವರೆಗೂ ಅಲ್ಲಿವರೆಗೂ ಕೇಬಲ್ ಹಾಕಬೇಕು ಅಂತ ಹೇಳಿ, ಮತ್ತು ಬಹುಶಃ ಇನ್ನು ಮುಂದೇನೋ ತಗೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದೆ. ನಂತರ ನಾನು ಇದಕ್ಕೆ ಒಂದು ಒಳ್ಳೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ಆಗಬೇಕು ಅಂತ ಹೇಳಿ ಏನು MG ರಸ್ತೆ ಅಭಿವೃದ್ಧಿಯನ್ನು ನಾವು ತೆಗೆದುಕೊಂಡಿದ್ವಿ. ಸುಮಾರು 15 ಕೋಟಿ ರೂಪಾಯಿಯಲ್ಲಿ MG ರಸ್ತೆ ಪಾದಚಾರಿ ಮಾರ್ಗ ಫುಟ್ಪಾತ್ನ ಅಭಿವೃದ್ಧಿಯನ್ನು ತೆಗೆದುಕೊಂಡಿದ್ವಿ. ಫುಟ್ಪಾತ್ ಹೆಂಗೆ ಅಂದರೆ ಗ್ರನೈಟ್ ಫುಟ್ಪಾತ್ ಆಗಬೇಕು ಅಂತ ಹೇಳಿ ಚೇಳೂರು ಸರ್ಕಲ್ಲಿಂದ ಚೇಳೂರು ರಸ್ತೆ ಮತ್ತು ಕೋಲಾರ ಸರ್ಕಲಿಂದ ಈ ಕಡೆ ಶಿಡ್ಲಘಟ್ಟ ಸರ್ಕಲ್ವರೆಗೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕಾಂಕ್ರೀಟ್ ಇದು ಗ್ರನೈಟ್ ಫುಟ್ಪಾತು, ಗ್ರನೈಟ್ ಕರ್ಬ್ ಬಹುಶಃ ಬೇರೆ ಎಲ್ಲೂ ಮಾಡಿರಲಿಲ್ಲ. ನಾನು ಅಂದು ಇದ್ದಂಥ PWD ಸಚಿವರಾಗಿದ್ದಂಥ ಉದಾಸಿ ಅವರನ್ನು ಒಪ್ಪಿಸಿ ಮೊದಲು ಹಾವೇರಿಯಲ್ಲಿ ಮಾಡಿಸುವಂಥದ್ದಕ್ಕೆ ಅವರಿಗೆ ಪುಸ್ಲಾಯಿಸಿ ಅವರು ಹಾವೇರಿಯಲ್ಲಿ ಮಾಡಿದ ಮೇಲೆ ನಂತರ ಚಿಂತಾಮಣಿಗೆ ನಾನು 15 ಕೋಟಿ ರೂಪಾಯಿ ಅವತ್ತು ತೆಗೆದುಕೊಂಡಿದ್ದೆ. ಈ ಕೇಬಲ್ ಕಾಮಗಾರಿಯನ್ನು ನಗರದ ಕೆಲ ಭಾಗಗಳಲ್ಲಿ ಅಳವಡಿಸಲಾಗುವುದು. ಇದರಲ್ಲಿ ಸಾರ್ವಜನಿಕರಿಗೆ ಕೆಲ ತೊಂದರೆಗಳಾಗಬಹುದು. ಇದನ್ನು ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಕೋರಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗುವ ರಸ್ತೆಯ 2 ಕಡೆ ಪಾದಚಾರಿ ಮಾರ್ಗ ಒತ್ತುವರಿಯಾಗಿದ್ದು, ಅದನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಕರವೇ ಹರೀಶ್ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗುವ ರಸ್ತೆಯ 2 ಕಡೆ ಪಾದಚಾರಿ ಮಾರ್ಗ ಒತ್ತುವರಿಯಾಗಿದ್ದು, ಅದನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಕರವೇ ಹರೀಶ್ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ HN ವೃತ್ತದಿಂದ ಪುರಸಭೆಯವರೆಗೂ ಮೆರವಣಿಗೆಯಲ್ಲಿ ತೆರಳಿದ ಪ್ರತಿಭಟನಾಕಾರರು ಪುರಸಭೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪುರಸಭೆ ಮುಂದೆ ಜಮಾಯಿಸಿ ಮಾತನಾಡಿದ ಕರವೇ ಅಧ್ಯಕ್ಷ ಹರೀಶ್, ಪಾದಚಾರಿ ಮಾರ್ಗದಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು, ವ್ಯಾಪಾರ ವಹಿವಾಟು ನಡೆಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ತೊಂದರೆ ಮಾಡಬಾರದು ಎಂಬ ಉದ್ದೇಶದಿಂದ 2019ರಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನವಿದೆ. ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾನೂನು ಇಲ್ಲಿ ಅನುಷ್ಠಾನವಾಗಿಲ್ಲ ಎಂದು ಕಿಡಿಕಾರಿದರು.
ಈ ಹಿಂದೆ ಪಟ್ಟಣದ ಬೆಳವಣಿಗೆಯ ದೂರದೃಷ್ಟಿಯಿಂದ ಅನೇಕ ಅಡ್ಡಿ ಆತಂಕಗಳು ಬಂದರೂ ಸಾಕಷ್ಟು ಕಸರತ್ತು ಮಾಡಿ ರಸ್ತೆ ಅಗಲೀಕರಣ ಮಾಡಲಾಯಿತು. ಆದರೆ ಅಗಲೀಕರಣದಿಂದ ರಸ್ತೆ ಏನೋ ಅಗಲವಾಯಿತು. ಆದರೆ ಅದು ಬೀದಿ ಬದಿಯ ವ್ಯಾಪಾರಸ್ಥರಿಗೆ, ತಾಲೂಕು ಕಚೇರಿ, ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಬಸ್ಗಳು, ವಿವಿಧ ವಾಹನಗಳನ್ನು ನಿಲ್ಲಿಸಿರುವುದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ವಿವಿಧ ಅಂಗಡಿಗಳನ್ನು ಗೇಟ್ ಮುಂಭಾಗದಲ್ಲಿ ಇಟ್ಟಿರುವುದರಿಂದ ತುರ್ತು ಸಮಯದಲ್ಲಿ ರೋಗಿಗಳನ್ನು ಸಾಗಿಸುವ ಆಂಬ್ಯುಲೆನ್ಸ್ಗೆ ತಡೆಯಾಗುತ್ತಿದೆ. ವಿವಿಧ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ಮುಂದೆ ಸರಕು ಸರಂಜಾಮುಗಳನ್ನು ಇಟ್ಟುಕೊಂಡು ರಸ್ತೆಯ ಸ್ಥಳವನ್ನು ಆಕ್ರಮಿಸಿಕೊಂಡಿರುವುದರಿಂದ ಇದೇ ರಸ್ತೆಯ ಫುಟ್ಪಾತ್ನಲ್ಲಿ ಓಡಾಡುವ ಜನರು ಕಸಿವಿಸಿಯಿಂದಲೇ ರಸ್ತೆಯ ಮಧ್ಯಭಾಗದಲ್ಲಿ ಅನಿವಾರ್ಯವಾಗಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು. ಇವತ್ತು ನಾವು ಪ್ರತಿಭಟನೆಯನ್ನು ಪುರಸಭೆ ಮುಂಭಾಗ ಹಮ್ಮಿಕೊಂಡಿದ್ದೀವಿ. ಅಂದರೆ ಇವತ್ತು ಭಾಗ್ಯನಗರದ ಮುಖ್ಯ ರಸ್ತೆಯಲ್ಲಿ 100 ಅಡಿ ಫುಟ್ಪಾತ್ ಇದೆ. ಆದರೆ ಇವತ್ತು ಫುಟ್ಪಾತ್ ವ್ಯಾಪಾರಿಗಳು ಒತ್ತುವರಿ ಮಾಡಿಕೊಂಡು ಮತ್ತು ಕಾರುಗಳು, ಗಾಡಿಗಳು ನಿಲ್ಲಿಸಿದ್ದಾದಮೇಲೆ ಬರೀ 15 ಅಡಿ ಮಾತ್ರ ರಸ್ತೆ ಇದೆ. ಅಷ್ಟು ಮಾತ್ರಕ್ಕೆ ಯಾಕೆ 100 ಅಡಿ ರಸ್ತೆ ಮಾಡಿದ್ರು ಅನ್ನೋದು ಇವತ್ತು ನಮ್ಮ ಆಗ್ರಹ ಆಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಮುಖ್ಯಾಧಿಕಾರಿಗಾಗಲೇ ಮನವಿ ಕೊಟ್ಟಿದ್ದೀವಿ. ಪುರಸಭೆಯವರು ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡಿ ಯಾರು ಒತ್ತುವರಿ ಮಾರಿ ಅವರು ಪರ್ಮನೆಂಟಾಗಿ ಯಾರು ಟೆಂಟ್ಗಳು ಹಾಕ್ಕೊಂಡಿದ್ದಾರೋ ಅವರೆಲ್ಲ ಕೂಡ ತೆರವುಗೊಳಿಸಬೇಕು. ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಓಡಾಡಲಿಕ್ಕೆ ಆ ಜಾಗವನ್ನು ಮಾಡಿಕೊಡ್ಬೇಕು ಅನ್ನೋದರ ಜೊತೆಗೆ ಇವತ್ತು ಯಾರಾದರೂ ಅನಾಹುತ ಆದಮೇಲೆ ಎಚ್ಚೆತ್ತುಕೊಳ್ಳೋ ಬದಲು ಅಧಿಕಾರಿಗಳು ಅನಾಹುತ ಆಗೋಕ್ಕಿಂತ ಮೊದಲೇ, ಯಾಕೆಂದರೆ ಯಾವಾಗ ಫುಟ್ಪಾತ್ ಒತ್ತುವರಿ ಆಗಿದೆಯೋ ಆವಾಗ ವಿಧಿ ಇಲ್ಲದಿರೋ ವಿದ್ಯಾರ್ಥಿಗಳು, ಸಾರ್ವಜನಿಕರು ಸೆಂಟ್ರಲ್ ರಸ್ತೆಯಲ್ಲಿ ಬರ್ತಾ ಇದ್ದಾರೆ. ಆ ರಸ್ತೆಯಲ್ಲಿ ಬರುವಾಗ ಯಾವುದಾದ್ರೂ ವಾಹನಗಳು ಅದಕ್ಕೆ ಟಚ್ ಆಗಿ ಏನಾದರೂ ಅನಾಹುತ ಸಂಭವಿಸಿದ್ರೆ ಇದಕ್ಕೆ ನೋಡೋರು ಅಂತ ಯಾರು, ಇದಕ್ಕೆ ಜವಾಬ್ದಾರಿ ಯಾರು? ಅದಕ್ಕಾಗಿ ಇವತ್ತು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ರಕ್ಷಣಾ ವೇದಿಕೆಯಿಂದ ಇದಕ್ಕೆ 1 ವಾರ ಗಡುವನ್ನು ಕೊಟ್ಟಿದ್ದಾಗಲೇ ನಾವು ಪುರಸಭೆಗೆ 1 ವಾರದಲ್ಲಿ ಅವರೇನಾದ್ರು ಎಚ್ಚೆತ್ತುಕೊಂಡು ತೆರವುಗೊಳಿಸಿಲ್ಲ ಅಂತಂದರೆ ಅದೇ ಪುರಸಭೆ ಮುಂಭಾಗ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತೇಳಿ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಹಿಂದೆ ರಸ್ತೆಗೆ ಅಡ್ಡಲಾಗಿ ಅಂಗಡಿ ಕಟ್ಟಡ ಮಾಲೀಕರಿಗೆ ಪರಿಹಾರ ಧನ ನೀಡಿ ಕಟ್ಟಡಗಳನ್ನು ಕೆಡವಿ ರಸ್ತೆ ಅಗಲೀಕರಣ ಮಾಡಲಾಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಗಲೀಕರಣದ ಮೂಲ ಆಶಯವನ್ನೇ ಮರೆತಿದ್ದಾರೆ. ಈ ಪುರುಷಾರ್ಥಕ್ಕಾಗಿ ರಸ್ತೆ ಅಗಲೀಕರಣ ಮಾಡಬೇಕಾಗಿತ್ತೆ. ರಸ್ತೆ ಅಗಲೀಕರಣ ಮಾಡುವುದಕ್ಕಿಂತ ಮೊದಲೇ ಚೆನ್ನಾಗಿತ್ತು. ರಸ್ತೆಯ 2 ಕಡೆಗಳಲ್ಲಿ ಮರಗಳು ಇದ್ದವು. ಇದರಿಂದ ಪಟ್ಟಣದಲ್ಲಿ ಬಿಸಿಯಾದ ವಾತಾವರಣ ಇರಲಿಲ್ಲ, ಧೂಳು ಇರಲಿಲ್ಲ. ಬೇಸಿಗೆಯ ಕಾಲದಲ್ಲಿ ಉತ್ತಮ ನೆರಳು ನೀಡುತ್ತಿದ್ದವು. ಈಗ ಅವುಗಳನ್ನೆಲ್ಲ ಕಳೆದುಕೊಂಡರೂ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಎಂದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಹೆದ್ದಾರಿಯನ್ನ ಕ್ರಾಸ್ ಮಾಡುತ್ತಿದ್ದ ಬೈಕ್ ಸವಾರನಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ಹೆದ್ದಾರಿಯನ್ನು ಕ್ರಾಸ್ ಮಾಡುತ್ತಿದ್ದ ಬೈಕ್ ಸವಾರನಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರದ ಹುಲಿಕುಂಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 648ರ ಹುಲಿಕುಂಟೆ ಬಳಿ ಆಗಸ್ಟ್ 8ರ ಸಂಜೆ 5:15ರ ಸಮಯದಲ್ಲಿ ಘಟನೆ ನಡೆದಿದೆ. ಹೆದ್ದಾರಿ ಕ್ರಾಸ್ ಮಾಡುವ ವೇಳೆ ವೇಗವಾಗಿ ಬರುತ್ತಿದ್ದ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಬೈಕ್ ಸವಾರ ಪ್ರಕಾಶ್ ಸಾವನ್ನಪ್ಪಿದ್ದಾರೆ. ಮೃತ ಪ್ರಕಾಶ್ ಹುಲಿಕುಂಟೆ ಗ್ರಾಮದ ನಿವಾಸಿ. ಅಪಘಾತದ ಭಯಾನಕತೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಉತ್ತಮ ಮಳೆ ಬೆಳೆಗಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರಿನಲ್ಲಿ ವಾಸುದೇವ ಕಲ್ಯಾಣೋತ್ಸವ. ಮಡಿವಾಳರು ಮಾಡುವ ಈ ಜಾತ್ರೆಗೆ ಗ್ರಾಮಸ್ಥರೆಲ್ಲ ಸಾಥ್. ಕತ್ತೆಗಳಿಗೆ ಮದುವೆ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ಗುಡಿಬಂಡೆಯಲ್ಲಿ ಪೊಲಮಿರಾಜು ದೇವರಿಗೆ ವಿಶೇಷ ಪೂಜೆ. ತಲೆ ತಲಾಂತರದ ಪರಂಪರೆಗೆ ಸಾಕ್ಷಿಯಾದ ಪೊಲಮಿರಾಜು ಪೂಜೆ. ಜಾನುವಾರುಗಳ ಕ್ಷೇಮ, ಉತ್ತಮ ಮಳೆಗಾಗಿ ಸಲ್ಲಿಸುವ ವಿಶೇಷ ಪೂಜೆ. ತ್ಯಾಜ್ಯ ನೀರಿನಮಯವಾದ ಚಿಂತಾಮಣಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. 3 ದಿನಗಳಿಂದ ತ್ಯಾಜ್ಯ ನೀರು ನಿಂತಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಬಸ್ ಹತ್ತುವ ಇಳಿಯುವ ಪ್ರಯಾಣಿಕರಿಗೆ ತಪ್ಪದ ತ್ಯಾಜ್ಯ ಸಿಂಚನ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಗಾದಿಗೆ ಭಾರೀ ಪೈಪೋಟಿ. ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ಪೈಪೋಟಿ. ಕಾರ್ಯಕರ್ತರಿಂದ ಅರ್ಜಿ ಸಲ್ಲಿಕೆ. 15 ಮಂದಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಕೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.